ನಮಸ್ಕಾರ ಸ್ನೇಹಿತರೆ, ನನ್ನ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. 1 ಕಪ್ ಅಕ್ಕಿ ಮತ್ತು 2 ಮೆಣಸಿನ್ಕಾಯಿ ಇದ್ದರೆ ಸಾಕು. ಬೆಳಿಗ್ಗೆ ಲೇಟಾಗಿ ಎದ್ದರೂ ಕೂಡ ಚಿಂತೆ ಇರೋದಿಲ್ಲ ನಿಮಗೆ. ಈ ಒಂದು ಸಿಂಪಲ್ ಟಿಪ್ನ ಕಲ್ತ್ಬಿಟ್ರೆ ನೀವು ಕೂಡ ಈಸಿಯಾಗಿ ಮನೆಯಲ್ಲೇ ರೈಸ್ ಮಾಡ್ಕೋಬೋದು. ಲಂಚ್ ಬಾಕ್ಸಿಗಾಗಿರ್ಬೋದು, ಬೆಳಗಿನ ತಿಂಡಿಗಾಗಿರ್ಬೋದು, ಮಕ್ಕಳಿಗಾಗಿರ್ಬೋದು, ಈ ಒಂದು ಈಸಿಯಾಗಿ ಮಾಡ್ಕೋಬೋದು. ಟೈಮೇ ಇಲ್ಲ, ಎದ್ದಿದ್ದೇ ಲೇಟ್ ಆಯಿತು ಅನ್ನೋ ಹಾಗಿದ್ರೆ ಕೇವಲ ಮೆಣಸಿನಕಾಯಿ, ಅದು ಒಣ ಮೆಣಸಿನ್ಕಾಯಿ ಹಾಕ್ಕೊಂಡು ಮಾಡ್ಕೊಂಬಿಟ್ರೆ ಮುಗಿದು ಹೋಯಿತು. ನೋಡಿ, ನಾನು ತೋರಿಸ್ಕೊಡ್ತಿದ್ದೀನಲ್ಲ, ಇದೇ ರೀತಿ ಮಾಡ್ಕೊಳ್ಳಿ. ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಏನು ಬೇಕಾಗೋದಿಲ್ಲ. ಫಸ್ಟ್ ನಾನಿಲ್ಲಿ ಒಂದು 4 ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ. ಹಸಿ ಶುಂಠಿ, ಬೆಳ್ಳುಳ್ಳಿ, ಹಾಗೆ ಸ್ವಲ್ಪ ಜೀರಿಗೆ. ಇದನ್ನು ಮಿಕ್ಸಿ ಜಾರಿಗಾದ್ರೆ ಹಾಕ್ಕೋಬೋದು, ಇಲ್ಲಾಂದರೆ ನೀವು ಕ್ರಷ್ ಮಾಡ್ಕೊಳಾಗಿದ್ರೆ ಕ್ರಷ್ ಮಾಡಿಕೊಂಡು ಮಾಡ್ಕೋಬೋದು. ಕಟರ್ ಇದ್ದರೆ ಕಟರ್ ಸಹಾಯದಿಂದ ಅದನ್ನು ಮಾಡ್ಕೋಬೋದು. ಹಾಗೆ ನೆಕ್ಸ್ಟ್ ನೋಡಿ, ಇಲ್ಲಿ ಬಂದುಬಿಟ್ಟು ಒಂದು 2 ಟೇಬಲ್ ಸ್ಪೂನ್ ಆಗುವಷ್ಟು ನಾನು ಕುಕ್ಕರಿಗೆ ಎಣ್ಣೆನ ಹಾಕ್ತಾಯಿದ್ದೀನಿ. ಬಿಸಿ ಆದ ತಕ್ಷಣವೇ ಒಂದು ಈರುಳ್ಳಿನ ಉದ್ದುದ್ದ ಕೊಯ್ದುಬಿಟ್ಟು ಹಾಕ್ಕೋಬೇಕು. ಅದಾದಮೇಲೆ ಕರಿಬೇವನ್ನು ಹಾಕ್ತಾಯಿದ್ದೀನಿ. ನೀವು ಇದನ್ನು ಕರಿಬೇವು ಏನಿದೆ ನೋಡಿ, ಮಿಕ್ಸಿ ಜಾರಿಗಾದರೂ ಆ್ಯಡ್ ಮಾಡ್ಕೋಬೋದು, ಇಲ್ಲಾಂದರೆ ನೀವು ಎಣ್ಣೆಯಲ್ಲೇ ಫ್ರೈ ಮಾಡ್ಕೋಬೋದು. ಮಿಕ್ಸಿ ಜಾರಿಗೆ ಹಾಕಿದರೂ ಕೂಡ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಒಂದೊಂದು ಇದರಲ್ಲಿ ಕೂಡ ಫ್ಲೇವರ್ ಚೆನ್ನಾಗಿ ಸಿಗುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ನಾವು ಏನು ಮಿಕ್ಸಿ ಜಾರಿಗೆ ಮಾಡ್ಕೊಂಡು ಇಟ್ಕೊಂಡಿದ್ವಲ್ವ ಸ್ನೇಹಿತರೆ, ಅದನ್ನೇ ನಾನು ಇಲ್ಲಿ ಹಾಕ್ತಾಯಿದ್ದೀನಿ. ಕೇವಲ 3 ರಿಂದ 5 ನಿಮಿಷದಲ್ಲಿ ಈ ರೆಸಿಪಿ ತಯಾರಾಗಿಬಿಡುತ್ತೆ. ಜಾಸ್ತಿ ಸಮಯ ತಗೊಳೋದೇ ಇಲ್ಲ. ಮಸಾಲೆ ಎಲ್ಲ ಚೆನ್ನಾಗಿ ಫ್ರೈ ಆದ ತಕ್ಷಣವೇ ನಾನಿಲ್ಲಿ ಸ್ವಲ್ಪ ಸಾಂಬಾರು ಪುಡಿ ಮಸಾಲ ಹಾಕ್ತಾಯಿದ್ದೀನಿ, ಹಾಗೆ ಸ್ವಲ್ಪ ಗರಂ ಮಸಾಲ ಹಾಕ್ತಾಯಿದ್ದೀನಿ. ನೀವು ಬೇಕಾದ್ರೆ ಗರಂ ಮಸಾಲಾನಾದರೂ ಹಾಕ್ಕೊಳ್ಳಿ, ಸಾಂಬಾರು ಪುಡಿ ಆದರೂ ಹಾಕ್ಕೊಳ್ಳಿ. ಎರಡರಲ್ಲಿ ಒಂದನ್ನು ಹಾಕ್ಕೊಂಡ್ರು ಕೂಡ ಟೇಸ್ಟ್ ಚೆನ್ನಾಗೇ ಇರುತ್ತೆ. ಟೇಸ್ಟಿಗೋಸ್ಕರ ಇಲ್ಲಿ ಸಾಂಬಾರು ಪುಡಿ ಹಾಕ್ಕೊಳೋದು ತುಂಬ ಇಂಪಾರ್ಟೆಂಟು. ನೆಕ್ಸ್ಟ್ ಬಂದುಬಿಟ್ಟು ಇದಕ್ಕೆ ಸ್ವಲ್ಪ ಅರಿಶಿನ ಹಾಕ್ಕೊತಾ ಇದ್ದೀನಿ. ನೋಡಿದ್ರಲ್ಲ ಎಷ್ಟು ಜಲ್ದಿ ಆಗುತ್ತೆ ಅಡುಗೆ ಅಂಥೇಳಿ. ಕೇವಲ 2 ರಿಂದ 5 ನಿಮಿಷ ಅಥವಾ ಅದಕ್ಕಿಂತ ಕಮ್ಮಿ ಟೈಮ್ನಲ್ಲೇ ಆಗುತ್ತೆ. ಕುಕ್ಕರ್ ಸೀಟಿ ಹೊಡೆದ್ಬಿಟ್ರೆ ಮುಗೀತು. ಬೆಳಗಿನ ಜಾವ ಎಷ್ಟೇ ಲೇಟಾಗಿದ್ದರೂ ಕೂಡ ನೀವು ಇದನ್ನು ಮಾಡ್ಕೋಬೋದು. ನೆಕ್ಸ್ಟ್ ಬಂದುಬಿಟ್ಟು ಸ್ವಲ್ಪ ಜೀರಿಗೆ ಪುಡಿ, ಹಾಗೆ ಇಲ್ಲಿ ನಾನು ಹಳ್ಳುಪ್ಪನ್ನ ಯೂಸ್ ಮಾಡ್ತಾಯಿದ್ದೀನಿ. ರುಚಿಗೆ ತಕ್ಕಷ್ಟು ಹಳ್ಳುಪ್ಪನ್ನ ಆ್ಯಡ್ ಮಾಡ್ಕೊಂಡ್ಮೇಲೆ ನಾನು ಇಲ್ಲಿ 1 ಗ್ಲಾಸ್ ಅಕ್ಕಿಗೆ ಕರೆಕ್ಟಾಗಿ ದೊಡ್ಡ 1 ಗ್ಲಾಸ್ ಅಕ್ಕಿ ತೊಗೊಂಡಿದ್ರೆ ಅದಕ್ಕೆ 2 ಗ್ಲಾಸ್ ಆಗುವಷ್ಟು ನೀರನ್ನು ಹಾಕ್ಕೊಳ್ಳಿ. ಹೈ ಫ್ಲೇಮ್ನಲ್ಲಿ ಇಟ್ಕೊಂಡು ನೀಟಾಗಿ ಕುದಿಯೋ ತನಕ ಬಿಟ್ಬಿಡಿ. ಒಂದು 2 ನಿಮಿಷದಲ್ಲಿ ಇದು ಕುದ್ಬಿಡುತ್ತೆ. ಕುದ್ದ ತಕ್ಷಣವೇ ನೋಡಿ, ಅಕ್ಕಿನ ನೀಟಾಗಿ ತೊಳೆದು ಒಂದು ಸೈಡಿಗೆ ಇಟ್ಕೊಂಬಿಡಿ. ಇದು ಒಗ್ಗರಣೆ ಹೊಡೆಯೋದ್ರೊಳಗೆ ನೀವು ಒಂದು ಕಡಾಯದಲ್ಲಿ ಅಕ್ಕಿನ ನೀಟಾಗಿ ತೊಳ್ಕೊಂಡ್ಬಿಟ್ಟು ನೆನೆ ಹಾಕೋದ್ರಿಂದ ಅಡುಗೆ ಏನಿದೆ ಇನ್ನೂ ಸ್ಪೀಡ್ ಆಗಿಬಿಡುತ್ತೆ, ಜಾಸ್ತಿ ಸಮಯ ತೊಗೊಳೋದಿಲ್ಲ. ನೆಕ್ಸ್ಟ್ ನೋಡಿ, ಇವಾಗ ನಾನು ಅಕ್ಕಿನ ಇದರಲ್ಲಿ ಹಾಕಿದ್ದೀನಿ, ತೊಳೆದ್ಬಿಟ್ಟು ಹಾಕಿದ್ದೀನಿ. ಇವಾಗ ಒಂದು 3 ವಿಸಿಲ್ನ ಹೊಡ್ಸ್ಕೋಬೇಕಾಗುತ್ತೆ. 3 ವಿಸಿಲ್ ಹೊಡ್ಸ್ಕೊಳೋಕ್ಕಿಂತ ಮುಂಚೆ ನೋಡಿ, ಇಲ್ಲಿ ಒಂದು ಸಿಂಪಲ್ ಟಿಪ್ನ ಹೇಳ್ತಿದ್ದೀನಿ. ಜಲ್ದಿ ಆಗಬೇಕು ಅಂತಂದರೆ ಅಕ್ಕಿ ಏನಿದೆ ನೋಡಿ, ಒಂದು ಕುದಿ ಬರೋವರೆಗೂ ಬಿಟ್ಬಿಡಿ. ಹೈ ಫ್ಲೇಮ್ನಲ್ಲಿ ಅಕ್ಕಿನ ಕುದಿ ಬರೋರಿಗೆ ಬಿಟ್ಟರೆ ಏನಾಗುತ್ತೆ, ಈ ಒಂದು ಮಸಾಲೆ ಏನಿದೆ ನೋಡಿ ಎಲ್ಲ ಕಡೆ ಅಂಟುತ್ತೆ, ಅಂದರೆ ಎಲ್ಲ ಕಡೆ ಕರೆಕ್ಟಾಗಿ ಕಲ್ಕೊಳುತ್ತೆ. ಇಲ್ಲ ಅಂತಂದರೆ ಏನಾಗ್ಬಿಡುತ್ತೆ ನೋಡಿ ಸ್ನೇಹಿತರೆ, ಮೇಲ್ಗಡೆ ಭಾಗದಲ್ಲೆಲ್ಲ ಮಸಾಲ ಇರುತ್ತೆ, ಕೆಳಗಡೆ ಭಾಗದಲ್ಲೆಲ್ಲ ರೈಸ್ ಇರುತ್ತೆ. ಹಾಗಾಗಿ ಇದನ್ನು ಕರೆಕ್ಟಾಗಿ ಮಿಕ್ಸ್ ಆಗಬೇಕು ಅಂದರೆ ಒಂದು ಕುದಿ ಬರೋವರೆಗೂ ಬಿಡಬೇಕು. ಒಂದು ಕುದಿ ಬಂತಂದರೆ ನೀವು 2 ವಿಸಿಲ್ ಹೊಡ್ಸ್ಕೊಂಡ್ರು ಕೂಡ ಸಾಕಾಗುತ್ತೆ. ನೋಡಿ, ರೆಡಿಯಾಗಿದೆ. ಈಗ ನಾನಿಲ್ಲಿ ಒಂದು ಕುದಿ ಬಂದಮೇಲೆ 2 ವಿಸಿಲ್ ಹೊಡ್ಸ್ಕೊಂಡಿರೋದು. ಅದಾದಮೇಲೆ ಇವಾಗ ತೆಗೆದು ತೋರಿಸ್ತಾ ಇದ್ದೀನಿ. ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ, ಸಖತ್ತಾಗಿ ಬಂದಿದೆ ಈ ರೈಸು. ಒಂದು ಸತಿ ಈ ಟಿಪ್ನ ನೀವು ಫಾಲೋ ಮಾಡಿ ನೋಡಿ. ಟೈಮೇ ಇಲ್ಲ, ಮನೇಲಿ ಏನೂ ಸಾಮಾನಿಲ್ಲ ಅನ್ನೋ ಹಾಗಿದ್ರೆ ಕೇವಲ ಮೆಣಸಿನ್ಕಾಯಿನ ಹಾಕಿಬಿಟ್ಟು ಒಂದು ಬೆಳ್ಳುಳ್ಳಿ, ಒಂದು ಮೆಣಸಿನ್ಕಾಯಿ, ಕರಿಬೇವು ಹಾಕ್ಕೊಂಡ್ರು ಕೂಡ ಈ ಅಡುಗೆ ರೆಡಿಯಾಗುತ್ತೆ. ಬಿಸಿ ಬಿಸಿಯಾಗಿರುವಂತಹ ಈ ಒಂದು ಮೆಣಸಿನಕಾಯಿ ರೈಸ್ ರೆಡಿಯಾಗಿದೆ. ನಿಮಗೆ ಇಷ್ಟ ಆದರೆ ನನ್ನ ಚಾನಲ್ನ ಆಗೋದನ್ನು ಮಾತ್ರ ಮರಿಬೇಡಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಎಲ್ಲರಿಗಿಂತ ಮುಂಚೆ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ. ಇದ್ರ ಜೊತೆಗೆ ನೀವು ಬೇಕಾದಲ್ಲಿ ಮೊಸರನ್ನ ಯೂಸ್ ಮಾಡ್ಕೋಬೋದು ಅಥವಾ ಮಜ್ಜಿಗೆನ ಯೂಸ್ ಮಾಡ್ಕೋಬೋದು. ಇಲ್ಲಾಂದರೆ ಬಿಸಿ ಬಿಸಿ ತುಪ್ಪ, ದಾಲ್ ಏನೇ ಇದ್ರೂ ಕೂಡ ಆ್ಯಡ್ ಮಾಡ್ಕೊಳ್ಳಿ, ಸಖತ್ತಾಗಿರುತ್ತೆ. ಏನೂ ಬೇಡ ಅಂದರೂ ಕೂಡ ಅದೇ ರೀತಿ ಬಿಸಿ ಬಿಸಿಯಾಗಿರುವಂಥ ರೈಸ್ನ ನೀವು ಹಾಗೆ ತಿನ್ನಿ, ಚೆನ್ನಾಗಿರುತ್ತೆ.